ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಸಿಎಂ ಡಿಕೆ ಖರ್ಗೆಯ ಭೇಟಿ ಸಂಚಲನವನ್ನ ಮೂಡಿಸ್ತಾ ಇದೆ. ದೆಹಲಿಯಿಂದ ತಡರಾತ್ರಿ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ರಿಟರ್ನ್ ಆಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆರವರ ಭೇಟಿ ಈಗ ಸಂಚಲನ ಸೃಷ್ಟಿ ಮಾಡಿದೆ. ದೆಹಲಿಯಿಂದ ತಡರಾತ್ರಿ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ರಿಟರ್ನ್ ಆಗಿದ್ದಾರೆ. ಸರಿಯಾಗಿ ನಿದ್ದೆಯನ್ನು ಕೂಡ ಮಾಡಿಲ್ಲ ಡಿಕೆ ಶಿವಕುಮಾರ್. ನಸುಕಿನ ಜಾವ 3 ಗಂಟೆಯ ನಂತರ ನಿದ್ದೆ. ಬೆಳ್ಳಂಬೆಳಗ್ಗೆ ಖರ್ಗೆಯ ಮನೆಗೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ದೆಹಲಿ ಬೆಳವಣಿಗೆಗಳ ಬಗ್ಗೆ ಈಗ ಮಹಾಮಂಥನ ನಡೀತಾ ಇದೆ. ಸಂಪುಟ ಸೇರುವವರ ಪಟ್ಟಿ ಹಿಡಿದು ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಲಿದ್ದಾರೆ. ಸೋಮವಾರದ ಸಭೆಯಲ್ಲಿ ಸಂಪುಟ ಫೈನಲ್ ಆಗುತ್ತೆ. ಸಿಎಂ ಡಿಕೆ ಶಿವಕುಮಾರಿಗೆ ಪರಮೇಶ್ವರ್ ಸಾಥ್ ನೀಡಿರುವಂಥದ್ದು. ಇಲ್ಲಿ ಈ ಸಭೆಯಲ್ಲಿ ಕಾಣಿಸಿಕೊಳ್ಳದಂತಹ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದಲ್ಲಿ ಈಗ ಸಂಪುಟ ರಚನೆ ವಿಚಾರ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ. ದಿಢೀರನೆ ಈಗ ಮಲ್ಲಿಕಾರ್ಜುನ ಖರ್ಗೆರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ತಡರಾತ್ರಿ ತಾನೇ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಸರಿಯಾಗಿ ನಿದ್ದೆಯನ್ನು ಕೂಡ ಮಾಡಿಲ್ಲ. ಬೆಳ್ಳಂಬೆಳಗ್ಗೆ ಖರ್ಗೆ ಮನೆಗೆ ವಿಸಿಟ್ ಕೊಟ್ಟಿದ್ದಾರೆ. ಜೊತೆಗೆ ಪರಮೇಶ್ವರ್ ಕೂಡ ಇಲ್ಲಿ ಸಾಥ್ ನೀಡಿರುವಂಥದ್ದು. ನಸುಕಿನ ಜಾವ 3 ಗಂಟೆಗೆ ನಿದ್ದೆ, ಸರಿಯಾಗಿ ನಿದ್ದೆ ಆಗಿಲ್ಲ. ಇನ್ನು ಸಂಪುಟ ವಿಸ್ತರಣೆಯ ವೇಳೆ 13-4-3 ಸೂತ್ರ ಪಾಲನೆಯಾಗಿದೆ. 13 ಸಚಿವ ಸ್ಥಾನಗಳು ಹೊಸಬರಿಗೆ ಮೀಸಲು. ಹೊಸಬರಿಗೆ 13 ಸ್ಥಾನ. 4 ಸಚಿವ ಸ್ಥಾನಗಳಿಗೆ ಮಾತ್ರ ಹಳೆಬರನ್ನ ಪರಿಗಣಿಸಲಾಗಿದೆ. 3 ಸ್ಥಾನಗಳನ್ನ ಖಾಲಿ ಉಳಿಸಿಕೊಳ್ಳಲು ಈಗ ಪ್ಲಾನ್ ಮಾಡಲಾಗ್ತಾ ಇದೆ. ಸಮತೋಲಿತ ಸಂಪುಟ ರಚನೆಗೆ ಡಿಕೆ ಶಿವಕುಮಾರ್ ಈಗ ಪ್ಲಾನ್ ರೂಪಿಸಿದ್ದಾರೆ. 17ರಲ್ಲಿ 7 ಸಚಿವ ಸ್ಥಾನಗಳು ಸಾಮಾನ್ಯ ವರ್ಗಕ್ಕೆ ಮೀಸಲು, 10 ಸಚಿವ ಸ್ಥಾನಗಳು SC ST OBCಗೆ ಮೀಸಲು. ಇಲ್ಲಿ ಜಾತಿಗಳ ಮೇಲೆ ಪ್ರಾದೇಶಿಕ ಪರಿಗಣಿಸಿ ಹಂಚಿಕೆಯನ್ನ ಮಾಡಲಾಗ್ತಾ ಇರುವಂಥದ್ದು. ದೆಹಲಿಯಿಂದ ತಡರಾತ್ರಿ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ಬಂದಿದ್ದಾರೆ. ಆಗಲೇ ಖರ್ಗೆರವರನ್ನ ಭೇಟಿ ಮಾಡಿರುವಂಥದ್ದು. ಸಂಪುಟ ವಿಸ್ತರಣೆಯ ವೇಳೆ 13-4-3 ಈ ಸೂತ್ರವನ್ನ ಪಾಲನೆ ಮಾಡಿರುವಂಥದ್ದು. ಅಂದರೆ 16 ಸಚಿವ ಸ್ಥಾನಗಳು ಹೊಸಬರಿಗೆ ನೀಡಲಾಗ್ತಾ ಇರುವಂಥದ್ದು. ಇನ್ನು 4 ಸಚಿವ ಸ್ಥಾನಗಳಿಗೆ ಮಾತ್ರ ಹಳೆಬರನ್ನ ಪರಿಗಣಿಸಲಾಗಿದೆ. 3 ಸ್ಥಾನಗಳನ್ನ ಖಾಲಿ ಉಳಿಸಿಕೊಳ್ಳಲು ಪ್ಲಾನ್ ಮಾಡ್ತಾ ಇದ್ದು ಸಮತೋಲಿತ ಸಂಪುಟ ರಚನೆಗೆ ಡಿಕೆ ಪ್ಲಾನ್ ಮಾಡ್ತಾ ಇರುವಂಥದ್ದು. ಇನ್ನು 17ರಲ್ಲಿ 7 ಸಚಿವ ಸ್ಥಾನಗಳು ಸಾಮಾನ್ಯ ವರ್ಗಕ್ಕೆ ಮೀಸಲು, 10 ಸಚಿವ ಸ್ಥಾನಗಳು SC ST OBCಗೆ ಮೀಸಲಾಗಿರುವಂಥದ್ದು. ಇಲ್ಲಿ ಜಾತಿಗಳ ಜೊತೆ ಪ್ರಾದೇಶಿಕತೆಯ ಪರಿಗಣಿಸಿ ಖಾತೆಯನ್ನ ಹಂಚಿಕೆ ಮಾಡ್ತಾ ಇರುವಂಥದ್ದು. ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಕುತೂಹಲಕಾರಿಯಾಗಿರುವಂಥದ್ದು. ಅಂದರೆ ಇಲ್ಲಿ ಜಾತಿಗಳ ಜೊತೆಗೆ ಪ್ರಾದೇಶಿಕತೆಯ ಪರಿಗಣಿಸಿ ಒಂದು ಹಂಚಿಕೆ ಮಾಡಲಾಗ್ತಾ ಇದೆ. 17ರಲ್ಲಿ 7 ಸಚಿವ ಸ್ಥಾನಗಳು ಸಾಮಾನ್ಯ ವರ್ಗಕ್ಕೆ ಮೀಸಲು, 10 ಸಚಿವ ಸ್ಥಾನಗಳು SC ST OBCಗೆ ಮೀಸಲು. ಈ ರೀತಿಯಲ್ಲಿ ಜಾತಿಗಳ ಜೊತೆ ಪ್ರಾದೇಶಿಕತೆ ಪರಿಗಣಿಸಿ ಹಂಚಿಕೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಡಿಕೆ ಸಂಪುಟ ವಿಸ್ತರಣೆ ಮೊದಲ ಬಾರಿ ಗೆದ್ದವರಿಗೆ ಬಿಗ್ ಶಾಕ್. 32 ಹೊಸ ಶಾಸಕರ ಪೈಕಿ ಒಬ್ಬರಿಗೆ ಮಾತ್ರ ಅವಕಾಶ. ಪೊನ್ನಣ್ಣ ಹೊರತುಪಡಿಸಿ ಉಳಿದವರಿಗೆ ಮಂತ್ರಿಗಿರಿ ಭಾಗ್ಯ ಇಲ್ಲ. ಇಲ್ಲಿ ಕನಿಷ್ಠ 3 ಸಚಿವ ಸ್ಥಾನ ಸಿಗಬಹುದು ಅಂತ ಹೊಸಬರು ಇಲ್ಲಿ ಭಾವಿಸಿದ್ರು. ಆದ್ರೆ ಹೊಸಬರ ಲೆಕ್ಕಾಚಾರ ಉಲ್ಟಾ ಆಗಿದೆ. ಈಗ ಹೈಕಮಾಂಡ್ ಉಲ್ಟಾ ಮಾಡಿರುವಂಥದ್ದು. ಪೊನ್ನಣ್ಣರನ್ನ ವಿಶೇಷ ಒಂದು ಕೇಸ್ ಎಂದು ಪರಿಗಣಿಸಿರುವಂತಹ ಹೈಕಮಾಂಡ್ ಮಂತ್ರಿ ಸ್ಥಾನ ನಿರೀಕ್ಷೆ ಮಾಡಿದಂತಹ ಶಿವಗಂಗಾ ಬಸವರಾಜ್ಗೂ ಕೂಡ ನಿರಾಸೆ ಫಿಕ್ಸ್. ಮಂತ್ರಿ ಆಗಲು ಬಯಸಿದಂತಹ ಪ್ರದೀಪ್ ಈಶ್ವರ್ಗೂ ಕೂಡ ನಿರಾಸೆ ಆಗ್ತಾ ಇರುವಂತಹದ್ದು. ನೋಡಿ, ಏನು ಹೊಸಬರಿಗೆ ಶಾಕ್ ಆಗ್ತಾ ಇರುವಂಥದ್ದು. ಸಂಪುಟ ವಿಸ್ತರಣೆ ಮೊದಲ ಬಾರಿಗೆ ಗೆದ್ದವರಿಗೆ ಬಿಗ್ ಶಾಕ್ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನು ಈಗ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ರಾಜ್ಯದಲ್ಲಿ ಹೈಪ್ ಕ್ರಿಯೇಟ್ ಆಗಿರುವಂಥದ್ದು, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಏನಿದೆ?
ಎಸ್ ಲಕ್ಷ್ಮಿ, ಈಗಾಗಲೇ ಏನು ಮುಖ್ಯಮಂತ್ರಿಯವರು ಪ್ರಮಾಣ ವಚನ ತೆಗೆದುಕೊಂಡು ಸುಮಾರು ದಿನಗಳೇ ಕಳಿತು, ಇಲ್ಲಿಗೆ 50 ದಿನಗಳೇ ಆಗ್ತಾ ಬರ್ತಾ ಇದೆ. ಆದರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನೋದು ಒಂದು ಕಡೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಜೊತೆಗೆ ಇದನ್ನೇ ಟೀಕೆ ಮಾಡೋದಕ್ಕೂ ಕೂಡ ವಿಪಕ್ಷಗಳು ಕೂಡ ಮುಂದಾಗಿದ್ದಾವೆ. ಬಹುಶಃ ರಾಜಕಾರಣದಲ್ಲಿ ಈ ರೀತಿಯಾಗಿ ಮುಖ್ಯಮಂತ್ರಿ ಪ್ರಮಾಣ ವಚನ ತೆಗೆದುಕೊಂಡ ಮೇಲೆ ಈ ರೀತಿಯಾಗಿ ದಿನಗಳು ಕಳೆದಿರೋದು ಕಾಂಗ್ರೆಸ್ನವರಲ್ಲಿ ಇವರು ಕೂಡ ಮೇಲುಗೈ ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ 50 ದಿನಗಳಾದರೂ ಕೂಡ ಸಚಿವರು ಮಾಡೋದಕ್ಕೆ ಯಾಕೆ ಇಷ್ಟೊಂದು ಆತಂಕ, ಯಾಕೆ ಇಷ್ಟೊಂದು ಭಯ ಕಾಂಗ್ರೆಸ್ನವರಿಗೆ ಅನ್ನೋದು ಒಂದು ಕಡೆ ಪ್ರಶ್ನೆ ಉದ್ಭವ ಆಗ್ತಿದೆ. ಆದರೂ ಕೂಡ ಈಗಾಗಲೇ ಏನು ಉಳಿದಿರ್ತಕ್ಕಂಥ ಏನು 18 ಸಚಿವ ಸ್ಥಾನಗಳ ಪೈಕಿ ಸುಮಾರು 40ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಅದರ ಪೈಕಿ ಯಾರಿಗೆ ಕೊಡಬೇಕು ಅಂತ ಸದ್ಯದ ಮಟ್ಟಿಗೆ ಅವರಿಗೆ ಇರ್ತಕ್ಕಂಥ ಒಂದಿಷ್ಟು ಟೆನ್ಷನ್, ಯಾರಿಗೆ ಕೊಟ್ಟರೆ ಯಾರು ಸಮಾಧಾನ ಆಗ್ಬೋದು, ಯಾರು ಅಸಮಾಧಾನಗೊಳ್ಬೋದು, ಯಾರು ಪ್ರಬಲರಿದ್ದಾರೆ, ಯಾರು ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ಬೇರೆ ಬೇರೆ ಕ್ಷೇತ್ರ ಗೆಲ್ಲಿಸುವಷ್ಟು ಕೇಪಬಿಲಿಟಿ ಇದೆ, ಇಂಥವ್ರಿಗೆ ನಾವು ಸಚಿವ ಸ್ಥಾನಮಾನ ಕೊಡದೆ ಹೋದರೆ ಮುಂದೆ 2028 ಚುನಾವಣೆಯಲ್ಲಿ ಕಷ್ಟ ಆಗ್ಬೋದು. ಈ ರೀತಿಯಾಗಿ ಸಾಕಷ್ಟು ಕ್ಯಾಲ್ಕುಲೇಷನ್ಸ್ಗಳಿಗೂ ಕೂಡ ಮುಂದಾಗಿರ್ತಕ್ಕಂಥದ್ದು ಕಾಂಗ್ರೆಸ್. ಜೊತೆಗೆ ಈಗಾಗಲೇ ಉಳಿದಿರ್ತಕ್ಕಂಥ ಸಚಿವ ಸ್ಥಾನಗಳ ಪೈಕಿ 13 ಸಚಿವ ಸ್ಥಾನಗಳು ಹೊಸಬರಿಗೆ ಮಣೆ ಹಾಕಬೇಕು ಅಂತ ಕೂಡ ಮುಂದಾಗಿರ್ತಕ್ಕಂಥದ್ದು. ಹೊಸಬರು ಅಂದರೆ ಯಾವ ರೀತಿಯಾಗಿ ಅಂದರೆ ಶಾಸಕರಾಗಿ 2-3 ಬಾರಿ ಆಯ್ಕೆ ಆಗಿರ್ತಾರೆ. ಈಗಾಗಲೇ ಶರತ್ ಬಚ್ಚೇಗೌಡ ಆಗಿರ್ಬೋದು. ಈ ರೀತಿಯಾಗಿ ಎಂದೂ ಕೂಡ ಸಚಿವ ಸ್ಥಾನಮಾನ ನೋಡದೇ ಇದ್ದವರು, ಎಂದೂ ಕೂಡ ಸಚಿವ ಸ್ಥಾನಮಾನ ಪಡ್ಕೊಳ್ಳದೇ ಇದ್ದಂಥವರಿಗೆ 13 ಜನಕ್ಕೆ ಕೂಡ ಆಯ್ಕೆ ಮಾಡುವಂಥ ಸಾಧ್ಯತೆಗಳಿದೆ. ಜೊತೆಗೆ ಇನ್ನುಳಿದಂತೆ 4 ಸಚಿವ ಸ್ಥಾನ ಅಂದರೆ ಈ ಹಿಂದೆ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಯಾರಿದ್ರು ಅವರಿಗೆ ಮತ್ತೆ 4 ಜನಕ್ಕೆ ಆಯ್ಕೆ ಮಾಡುವಂಥ ಸಾಧ್ಯತೆಗಳಿದೆ. ಜೊತೆಗೆ ಮೊದಲನೇ ಬಾರಿ ಆಯ್ಕೆಯಾದಂಥ ಶಾಸಕರು KS ಪೊನ್ನಣ್ಣ ಅವರು, ಇವರ ಹೆಸರು ಮಾತ್ರ ಮಿಂಚೋಣಿಯಲ್ಲಿ ಓಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಜೊತೆ ಒಂದು ಕಡೆ ಸಿದ್ದರಾಮಯ್ಯನವರು ಆಪ್ತರು ಕೂಡ ಹೌದು, ಒಂದು ಕಡೆ DK ಶಿವಕುಮಾರ್ ಜೊತೆ ಚೆನ್ನಾಗಿದ್ದಾರೆ, ಇನ್ನೊಂದು ಕಡೆ ಹೈಕಮಾಂಡ್ ಬಾಂಧವ್ಯವನ್ನು ಕೂಡ ಹೊಂದಿರತಕ್ಕಂಥವ್ರು. ಈ ರೀತಿಯಾಗಿ ಎಲ್ಲ ಸೂತ್ರಗಳಲ್ಲೂ ಕೂಡ ಅವರು ಪಾಸ್ ಆಗುವಂಥ ಏಕೈಕ ವ್ಯಕ್ತಿ ಹೊಸಬ್ರು ಶಾಸಕರಾಗಿ ಆಯ್ಕೆ ಆದಂಥವರು KS ಪೊನ್ನಣ್ಣ ಅವರು. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಕೂಡ ಈ ಬಾರಿ ಸಚಿವ ಸ್ಥಾನ ಅವರಿಗೆ ಸಿಗುತ್ತೆ ಅಂತ ಕೂಡ ಕಂಪ್ಲೀಟ್ಲಿ ಕ್ಲಿಯರ್ ಆಗಿ ಹೇಳಲಾಗ್ತಾ ಇದೆ. ಜೊತೆಗೆ ಈ ರೀತಿಯಾಗಿ ನೋಡ್ತಾ ಇದ್ರೆ 13-4-1 ಸೂತ್ರಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಈ ರೀತಿಯಾಗಿ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ನಾವು ಸೇಫ್ ಆಗ್ಬೋದು ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಿದೆ. ಆದರೆ ನಿನ್ನೆ ಕೂಡ ಅಷ್ಟೇ, ನಿನ್ನೆ ಮೊನ್ನೆಯಿಂದ ಕೂಡ ದೆಹಲಿಯಲ್ಲಿ ಸಾಕಷ್ಟು ಚರ್ಚೆಗಳು ಆಗಿತ್ತು. KC ವೇಣುಗೋಪಾಲ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು ಹೋಗಿದ್ರು, ಜೊತೆಗೆ DK ಶಿವಕುಮಾರ್ ಇವರೆಲ್ಲರೂ ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ನಡೆಸಿದ್ರು. ಆದರೆ ಅದಾದ ಬಳಿಕ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲೇ ಬೆಂಗಳೂರಿನಲ್ಲಿ ಇದ್ರು ಅವರ ನಿವಾಸದಲ್ಲಿ. ಇಂತಹ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ಹೋಗಿ DK ಶಿವಕುಮಾರ್ ಹಾಗೂ DCM ಆದಂಥ ಪರಮೇಶ್ವರ್ ಇವರಿಬ್ಬರು ಕೂಡ ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು. ಒಂದಿಷ್ಟು ಚರ್ಚೆಗಳು ಕೂಡ ಅವರ ಮುಂದೆ ಇಟ್ಟಿರ್ತಕ್ಕಂಥದ್ದು. ನಾವು ಯಾವ ರೀತಿಯಾಗಿ ಮುಂದೆ ಹೋದ್ರೆ ಯಾವ ರೀತಿಯಾಗಿ ನಮಗೆ ಸೂಕ್ತ. ಯಾಕಂದ್ರೆ ಅವರ ಮುಂದೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ನ ಮುಂದೆ ಈಗ ಇರ್ತಕ್ಕಂಥ ಏಕೈಕ ಟಾರ್ಗೆಟ್ ಅಂದ್ರೆ ಅದು 2028 ಚುನಾವಣೆ. ಈಗ ಸಚಿವ ಸ್ಥಾನಮಾನ ನಾವು ಭರ್ತಿ ಮಾಡಿದರೂ ಕೂಡ 2028 ಚುನಾವಣೆಗೆ ನಾವು ಸೇಫ್ ಗಾರ್ಡ್ ಆಗಬೇಕು. ಈ ಸಚಿವ ಸ್ಥಾನಮಾನ ಕೊಟ್ಟರೂ ಕೂಡ ನಾವು ಮುಂದೆ ಅಧಿಕಾರಕ್ಕೆ ಬರಬೇಕು, ಅಂಥವ್ರಿಗೆ ಸಚಿವ ಸ್ಥಾನಮಾನ ಕೊಡೋಣ ಅನ್ನೋ ಒಂದು ಲೆಕ್ಕಾಚಾರಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು. ಸೀನಿಯಾರಿಟಿ ಬೇಸ್ ಮೇಲೆ ಅವರು ಈ ಹಿಂದೆ ಸಚಿವರಾಗಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕೊಟ್ಟರೆ ವರ್ಕೌಟ್ ಆಗೋದಿಲ್ಲ. ನೆಕ್ಸ್ಟು ಮುಂದಿನ ಚುನಾವಣೆ ನಾವು ಗುರುತಿನಲ್ಲಿ ಇಟ್ಕೊಂಡು ಮುಂದಿನ ಚುನಾವಣೆ ಗೆಲ್ಲೋದಕ್ಕೆ ನಾವು ಯಾರಿಗೆ ಆಯ್ಕೆ ಮಾಡಿದ್ರೆ ಸೂಕ್ತನೋ ಅಂಥವ್ರಿಗೆ ಆಯ್ಕೆ ಮಾಡೋಣ ಅಂತ ಕೂಡ ಒಂದಿಷ್ಟು ಚರ್ಚೆ ಆಗಿರ್ತಕ್ಕಂಥ. ಜೊತೆಗೆ ನಾವು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಒಂದು ಲೀಸ್ಟು, ಸಿದ್ದರಾಮಯ್ಯ ಅವ್ರದ್ದು ಒಂದು ಲೀಸ್ಟು, DK ಶಿವಕುಮಾರ್ದು ಒಂದು ಲೀಸ್ಟು, ಈಗ ನೂತನವಾಗಿ ಆಯ್ಕೆಯಾದಂಥ KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವ್ರದ್ದು ಒಂದು ಲೀಸ್ಟು, ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್, ರಾಹುಲ್ ಗಾಂಧಿ, ಈ ರೀತಿಯಾಗಿ ಅವರವರದೇ ಆದ ಒಂದಿಷ್ಟು ಲೀಸ್ಟ್ಗಳನ್ನು ನೋಡ್ತಾ ಹೋದರೆ ಸುಮಾರು ಎಲ್ಲರೂ ಕೂಡ 5-6 ಜನಕ್ಕೆ ಇವರನ್ನ ಸಚಿವ ಸ್ಥಾನಮಾನ ಕೊಡಲೇಬೇಕು ಅಂತ ಕೂಡ ಪಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಹೈಕಮಾಂಡ್ ನಾಯಕರು ಅಲ್ಲಿಗೆ ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ 30-35 ಸಚಿವ ಸ್ಥಾನಗಳು ಬೇಕಾಗಿರ್ತದೆ. ಆದರೆ ಇಲ್ಲಿರ್ತಕ್ಕಂಥದ್ದೇ ಕೇವಲ ಈಗ 17-18 ಸಚಿವ ಸ್ಥಾನಗಳು. ಈ ರೀತಿಯಾಗಿ ಯಾವ ರೀತಿಯಾಗಿ ಹಂಚಿಕೆ ಮಾಡಬೇಕು ಅನ್ನೋ ಒಂದಿಷ್ಟು ಫೈನಲ್ ಡಿಸಿಷನ್ ಬರೋದಕ್ಕೂ ಕೂಡ ಅವರಿಗೆ ಸಾಕಷ್ಟು ಟೆನ್ಷನ್ ಆಗಿದೆ ಅಂತಾನೆ ಹೇಳ್ಬೋದು. ಆದರೂ ಕೂಡ ಒಂದು ಅಂತಿಮ ಪಟ್ಟಿಯನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದೆ. ಮತ್ತೊಮ್ಮೆ ಸೋಮವಾರ ಆ ಅಂತಿಮ ಪಟ್ಟಿಯನ್ನು ಡಿಸೈಡ್ ಮಾಡಿ ಫೈನಲೈಸ್ ಮಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಈಗ ಸಮಯ ಆಷಾಢ ನಡೀತಿದ್ರು ಕೂಡ ಆಷಾಢ ಮಾಸದಲ್ಲೂ ಕೂಡ ಅಷ್ಟೇ ನಾವು ಪ್ರಮಾಣ ವಚನ ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದೀವಿ ಅನ್ನೋ ಸಾಕಷ್ಟು ಶಾಸಕರು ಕೂಡ ಮುಂದೆ ಬರ್ತಾ ಇದ್ದಾರೆ. ಯಾಕಂದರೆ ಮತ್ತೆ ಡಿಲೇ ಆದಷ್ಟು ಕೂಡ ಅವರಿಗೆ ಸಚಿವ ಸ್ಥಾನಮಾನ ಪಡೆದುಕೊಳ್ಳೋದಕ್ಕೆ ಡಿಲೇ ಆಗುತ್ತೆ. ಯಾಕಂದರೆ ಮುಂದಿನ ವರ್ಷದಿಂದ ಕೂಡ ಅಷ್ಟೇ ಒಂದು ರೀತಿಯಾಗಿ ವೇವ್ ಕೂಡ ಶುರು ಆಗುತ್ತೆ. 2028 ಚುನಾವಣೆಯ ವೇವ್ ಕೂಡ ಶುರು ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಸಚಿವ ಸ್ಥಾನಮಾನ ಇಟ್ಕೊಂಡ್ರು ಕೂಡ ವೇಸ್ಟೇ ಅನ್ನೋ ಲೆಕ್ಕಾಚಾರಕ್ಕೆ ಸಾಕಷ್ಟು ಶಾಸಕರು ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಏನಿರುತ್ತೆ, ನಮಗೆ 10 ತಿಂಗಳುಗಳು ಮಾತ್ರ ಸಚಿವ ಸ್ಥಾನಮಾನ ನಡೆಸೋದಕ್ಕೆ, ಅಧಿಕಾರ ನಡೆಸೋದಕ್ಕೆ ಸಿಗುವಂಥ ಅವಕಾಶ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಆದರೆ ನಿಜಕ್ಕೂ ಕೂಡ ಇದು ಅಂತಿಮ ಪಟ್ಟಿ ಯಾವ ರೀತಿಯಾಗಿ ಮಾಡ್ತಾರೆ, ಯಾವಾಗ ಘೋಷಣೆ ಮಾಡ್ತಾರೆ ಅಂತ ಸದ್ಯದ ಮಟ್ಟಿಗೆ ಇರತಕ್ಕಂಥ ಕುತೂಹಲ. ಲಕ್ಷ್ಮಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.